ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಏನು ವೀಡಿಯೋ ಮಾಡ್ತೀನಿ ಅಂತ ಈ ಬ್ಯಾಗ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನು ವೀಡಿಯೋ ಮಾಡ್ತೀನಿ ಅಂತ. ನಾನು ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಅವರು ರಾತ್ರಿ ಎಷ್ಟು ಕಷ್ಟಪಡ್ತಾರೆ ಏನು ಎಲ್ಲ ತೋರಿಸ್ತೀನಿ. ಈ ಬ್ಯಾಗ್ಗೋಸ್ಕರ ನನ್ನ ಫ್ರೆಂಡ್ ಹತ್ರ ಹೋಗಿ ಇಸ್ಕೊಂಬಂದಿದ್ದೀನಿ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ರಾತ್ರಿ ಹೊತ್ತು ಯಾವ ರೀತಿ ಏನೇನು ಕಷ್ಟ ಇರುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿ. ಆಯ್ತು ಬಿಡು. ಈಗ ನಾನು ಕೆಲಸ ಮಾಡಬೇಕಾದ್ರೆ ಫಸ್ಟು ಸ್ಲಾಟ್ ಬುಕ್ ಮಾಡ್ಕೋಬೇಕು, ಎಷ್ಟೊತ್ತಿಂದ ಎಷ್ಟೊತ್ತು ಕೆಲಸ ಮಾಡ್ತೀನಿ ಏನು ಅಂತ. 1 ಅವರ ಇಲ್ಲ 2 ಅವರ್ಸ ಇಲ್ಲ 3 ಅವರ್ಸ್ ಆ ಥರ ಯಾವ ಟೈಮಲ್ಲಿ ನಾನು ಈ ಕೆಲಸ ಮಾಡ್ತಾಯಿರೋದು ಬಂದುಬಿಟ್ಟು ಒಂಥರ ಪೀಕ್ ಟೈಮಲ್ಲಿ 8 ಗಂಟೆಯಿಂದ 10 ಗಂಟೆವರೆಗೂ ಮಾಡ್ತಾಯಿದ್ದೀನಿ. ಈಗ ಆನ್ಲೈನ್ಗೆ ಹೋಗ್ತೀನಿ, ನೋಡೋಣ, ಡ್ಯೂಟಿ ಸ್ಟಾರ್ಟ್ ಮಾಡಿಕೊಡ್ತೀನಿ. ಆರ್ಡ್ರ್ ಆಟೋಮೆಟಿಕ್ಕಾಗಿ ಬರುತ್ತೆ, ಕಾಯೋಣ ಎಷ್ಟೊತ್ತು ಬರುತ್ತೆ ಆರ್ಡ್ರ್ ಅಂತ ನೋಡಿ. ಈಗ ಸ್ಟಾರ್ಟ್ ಮಾಡಿದ ಆನ್ಲೈನ್ ಬಂದಿದ್ದು ಒಂದು ನಿಮಿಷಕ್ಕೆ ಬಂತು. 62 ರೂಪಾಯಿ ಆರ್ಡ್ರ್, ಫಸ್ಟ್ ಆರ್ಡ್ರು. ಈ ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಅಪಾರ್ಟ್ಮೆಂಟಲ್ಲಿರುತ್ತೋ ಎಲ್ಲಿರುತ್ತೋ ಏನೋ ಗೊತ್ತಾಗಲ್ಲ, ತೊಗೊಂಡೋಗ್ಬಿಟ್ಟು ಒಂದು ಅಪಾರ್ಟ್ಮೆಂಟಲ್ಲಿ ಬಿದ್ದಿತ್ತು. ಫಸ್ಟ್ ಆರ್ಡ್ರ್ ಅಪಾರ್ಟ್ಮೆಂಟಲ್ಲಿ ಬಿದ್ದಿತ್ತು, ತೊಗೊಂಡೋಗಿ ಕೊಟ್ಟೆ. ನೋಡೋಣ ಅವ್ರು ಥ್ಯಾಂಕ್ಸ್ ಹೇಳ್ತಾರೋ ಇಲ್ಲ ಅಂತ. ಒಂದೊಂದು ಸರಿ ಕಾಲೇ ರೆಸ್ಪಾಂಡ್ ಮಾಡಲ್ಲ, ಒಂದೊಂದು ಸರಿ ಡೋರು ತೆಗಿಯಲ್ಲ. ನೋಡೋಣ ಈ ಆರ್ಡ್ರ್ ತೊಗೊಂಡೋಗಿದ್ದೀನಿ, ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲ, ಒಂದು ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೋ ಏನು ಅಂತ, ಥ್ಯಾಂಕ್ಸ್ ಹೇಳ್ತಾರೋ ಇಲ್ಲ ಅಂತ. ಆಕ್ಸೆಪ್ಟ್ ಮಾಡ್ತೀನಿ. 30 ರೂಪೀಸ್ ಮಲ್ಟಿ ಆರ್ಡರ್. ಇದು ಲೊಕೇಶನ್ ಓಪನ್ 1.7 ಕಿಲೋಮೀಟರ್. ಇದು ಬಂದುಬಿಟ್ಟು ಮಲ್ಟಿ ಆರ್ಡ್ರು. ಸೆಕೆಂಡ್ ಆರ್ಡರ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಸೆಕೆಂಡ್ ಆರ್ಡರ್ ಬಂದುಬಿಟ್ಟು ಅಪಾರ್ಟ್ಮೆಂಟಿಗೆ ಬಿದ್ದಿದೆ. ಇದು ಮಲ್ಟಿ ಆರ್ಡರ್ ಬಂದು ಒಂದು ಆರ್ಡರ್ಗೆ 25 ರೂಪಾಯಿ ಕೊಡ್ತಾಯಿದ್ದಾರೆ. 5 ರೂಪಾಯಿ ವೆಯ್ಟಿಂಗ್ ಟೈಮು, 8 ರೂಪಾಯಿ ಬೋನಸ್ ಕೊಡ್ತಿದ್ದಾರೆ. ಮತ್ತು ಫಸ್ಟ್ ಆರ್ಡರ್ ಡೆಲಿವರಿ ಮಾಡಿಬಿಟ್ಟೆ, ಸೆಕೆಂಡ್ ಆರ್ಡರ್ಗೆ ಹೋಗ್ತಾಯಿದ್ದೀನಿ. ಸೆಕೆಂಡ್ ಆರ್ಡರ್ ಬಂದು ಮತ್ತು ಅದು ಅಪಾರ್ಟ್ಮೆಂಟಲ್ಲೇ. ಈ ಅಪಾರ್ಟ್ಮೆಂಟಲ್ಲಿ ಒಂದು ಸರ್ವಿಸ್ ಲಿಫ್ಟ್ ಇರುತ್ತೆ, ಸರ್ವಿಸ್ ಲಿಫ್ಟಲ್ಲೇ ಹೋಗಬೇಕು. ಕೆಲವು ಹತ್ರ ಲಿಫ್ಟೇ ಯೂಸ್ ಮಾಡ್ಬೋದು, ಕಷ್ಟ. ಸೆಕೆಂಡ್ ಆರ್ಡರ್ ಬಂದುಬಿಟ್ಟು 30 ರೂಪೀಸ್ ಕೊಟ್ಟಿದ್ದಾರೆ, 32 ರೂಪೀಸ್, 8 ರೂಪೀಸ್ ಬೋನಸ್ ಕೊಟ್ಟಿದ್ದಾರೆ. ಗುರು, ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಮಾತ್ರ ಹುಡುಗರೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಗುರು. ನೋಡು ಗುರು, ಹುಡುಗಿ ಸಹ ಕೆಲಸ ಮಾಡ್ತಾಳೆ. ಅದು ಮಧ್ಯರಾತ್ರಿ ನಾನು ಬುಕ್ ಮಾಡಿದ್ದು ಸ್ಲಾಟ್ ಬಂದುಬಿಟ್ಟು 8 ಗಂಟೆಯಿಂದ 10 ಗಂಟೆವರೆಗೂ. ನೋಡಿ ಗುರು, ಈಗ ಟೈಮ್ ಏನಿಲ್ಲ ಅಂದರೆ ಒಂದು 10 ಗಂಟೆ ಆಗಿರುತ್ತೆ ಅನ್ಕೋತೀನಿ. ನೋಡಿ, ಇಂಥ ಟೈಮಲ್ಲಿ ಸಹ ಹುಡುಗಿರು ಕೆಲಸ ಮಾಡ್ತಾಯಿರ್ತಾರೆ. ನಾನು ಅಂದ್ಕೊಂಡಂಗೆ ಇವರು ಫ್ರೀಡಮ್ ಬಂದಿಲ್ಲ ಅಂದರೆ ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆಲ್ಲ ಆಗೋಲ್ಲ. ಅವ್ರ ಕೆಲಸ ಅವ್ರದ್ದು ಗುರು. ದುಡ್ಡಿಲ್ದಿರ ಇದ್ದರೆ ಯಾರೂ ನಮ್ಮನ್ನು ಹಿಂದೆ ತಿರುಗಿ ನೋಡೋದು ಸಹ ನೋಡೋಲ್ಲ. ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ದುಡ್ಡು ಮಾಡಬೇಕು. ಹೆಂಗೆ ಮಾಡ್ತೀರಿ ಏನು ಮಾಡ್ತೀವಿ ಅಂತ ನೋಡಬಾರ್ದು. ಅದೇ ನಮ್ಮ ಹತ್ರ ದುಡ್ಡಿದ್ರೆ ನಾವು ಸ್ವಿಗ್ಗಿ ಕೆಲಸನೂ ಮಾಡ್ತಿರ್ಲಿಲ್ಲ. ಈಗ ಮನೆಗೆ ಹೋಗಿ ಈ ಥರ ಡೆಲಿವರಿಗೆ ಮಾಡೋಷ್ಟು ಇರ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ನಾವೇನು ಮಾಡ್ತೀರೋ ಅನ್ನೋದು ಮುಖ್ಯ ಅಲ್ಲ, ಫಸ್ಟ್ ದುಡಿತೀರೋ ಇಲ್ಲ ಅನ್ನೋದು ಮುಖ್ಯ. ಮತ್ತು ನೆಕ್ಸ್ಟ್ ಆರ್ಡ್ರ್ ಬಂತು, ಇದು ಬಂದುಬಿಟ್ಟು 4ನೇ ಆರ್ಡ್ರು. ಇದು ತೊಗೊಂಡೋಗ್ಬಿಟ್ಟೆ. ಮತ್ತು 5ನೇ ಆರ್ಡ್ರ್ ಬಂತು. ಇದು ಬಂದುಬಿಟ್ಟು ಕಾರ್ನರ್ ಹೌಸ್ ಐಸ್ ಕ್ರೀಮ್ ಹೌಸ್ ಬಂತು. ಏನಿಲ್ಲ ಗುರು, ನಾವು ಇಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದು ನೋಡಿದೆ ತೊಗೊಂಡೋಗಿ ಕೊಡ್ತೀರಲ್ವ, ಒಂದೇ ಒಂದು ಟ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಏನೋ ನಾವು ತಿಂದಾಕಿರೋರ ಥರ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡ್ತಾರೆ. ಇದು ನೋಡ್ರಿ, ಟ್ರಾಫಿಕಲ್ಲಿ ಮಧ್ಯರಾತ್ರಿ ಏನಿಲ್ಲ ಅಂದರೂ 11 ಗಂಟೆಯಲ್ಲಿ ಟ್ರಾಫಿಕ್ಕು. ಇದೆಲ್ಲ ಬೇಕಾಗುರು, ಎಷ್ಟು ಕಷ್ಟಪಟ್ಟು ಮಾಡ್ತೀರಿ ಅಂದ್ಕೊತಾರೆ. 2,000 3,000 ಸಂಪಾದನೆ ಮಾಡ್ತಾರೆ ಅಂತ ಅಂದ್ಕೊತಾರೆ ಸ್ವಿಗ್ಗಿ ಡೆಲಿವರಿ ಬಾಯ್ಸು. 2,000 3,000 ದುಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಆ ದುಡ್ದಿದ್ದೆಲ್ಲ ಅವ್ರ ಕೈಯಲ್ಲೇ ಇರುತ್ತೆ ಅನ್ನೋದಿಲ್ಲ. ಅವ್ರ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು, ಇದು ಅದು. ನೋಡಿ ಗುರು, ಇಲ್ಲಿ ನಮ್ಮ ಫಾರ್ಚುನರ್ ರೈಸನ್ ಗತ್ತು ಯಾವ ಥರ ಇದೆ ಅಂತ. ನೋಡ್ರಿ, ಪಾಪ ಹ್ಯಾಂಡಿಕ್ಯಾಫ್ಟು. ನೋಡ್ರಿ, ಎಂತೆಂಥವ್ರು ಕೆಲಸ ಮಾಡ್ತಾರೆ. ಇವರೇ ಕೆಲಸ ಮಾಡಬೇಕು, ಹುಡುಗರೇ ಕೆಲಸ ಮಾಡಬೇಕು, ಹುಡುಗಿರೇ ಕೆಲಸ ಮಾಡಬೇಕು ಅನ್ನೋದಿಲ್ಲ. ನೋಡ್ರಿ, ಎಕ್ಸೆಲಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಅದಕ್ಕೆ ಲೈಸೆನ್ಸ್ ಇದೆಯೋ ಇನ್ಶೂರೆನ್ಸ್ ಇದೆಯೋ ಏನೂ ಗೊತ್ತಿಲ್ಲ. ನಾಯಿಗಳು ಅದು ಇದು ಎಷ್ಟು ಕಷ್ಟಗಳು ಫೇಸ್ ಮಾಡ್ಬೇಕಾದ್ರೆ ಅಷ್ಟು ಕಷ್ಟ ಫೇಸ್ ಮಾಡಬೇಕು. ಒಂದ್ಸರಿ ಲೊಕೇಶನ್ ಡಿಫ್ರೆಂಟ್ ಆಗಿಬಿಟ್ಟಿರ್ತಾರೆ, ಅದೋ ಇಲ್ಲೋ ಏನೂ ಗೊತ್ತಾಗಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಕಷ್ಟ ಮಾತ್ರ ಯಾರಿಗೂ ಬೇಡ ಗುರು. ನೆಮ್ಮದಿಯಾಗಿ ದುಡ್ಡು ಮಾಡಿ ಆರಾಮಾಗಿರ್ಬೇಕೇನೋ ಅಷ್ಟೇ. ಒಂದು ಲಾಂಗ್ ಡಿಸ್ಟೆನ್ಸ್ ಬಿಟ್ಟಿತ್ತು, ಅದಕ್ಕೆ 4 ನಿಮಿಷ ಕಾಯಬೇಕಾಗಿತ್ತು. ಬೀಳಲಿಲ್ಲ, ಅದಕ್ಕೆ 4 ರೂಪಾಯಿ ರಿಟರ್ನ್ ಕೊಟ್ಟರು. 65 ರೂಪಾಯಿ ಕೊಟ್ಟಿದೆ ಈ ಆರ್ಡರ್ಗೆ, ಲಾಂಗ್ ಆರ್ಡರ್ಗೋಸ್ಕರ. ಇದೇ ಗ್ಯಾಪಲ್ಲಿ ಇನ್ನೊಂದು ಆರ್ಡ್ರ್ ಬಿತ್ತು. ಆರ್ಡ್ರ್ ಪಿಕಪ್ ಮಾಡಿಕೊಂಡು ತೊಗೊಂಡೋಗಿ ಡ್ರಾಪ್ ಲೊಕೇಶನ್ಗೆ ಹೋಗಿದ್ದೀನಿ. ತೊಗೊಂಡೋಗಿ ಅವ್ರ ಕೈ ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಆರ್ಡರ್ಗೋಸ್ಕರ ಕಾಯ್ತಾಯಿದ್ದೆ.
ಗುರು ನನಗೇನಾದರೂ ಕೇಳಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಬೆಸ್ಟ್ ಅಂತ ಕೇಳಿದ್ರೆ ಸಖತ್ ಕಷ್ಟ ಗುರು. ನೆಮ್ಮದಿಯಾಗಿ ಆರಾಮಾಗಿ ಬೇರೆ ಎಲ್ಲಾದರೂ ಕೆಲಸ ಮಾಡೋದು ಬೆಸ್ಟು. ಈ ಆರ್ಡ್ರ್ ಬಂದು 56 ರೂಪಾಯಿ ಬಂತು. ನೋಡೋಣ ಎಷ್ಟು ದುಡ್ದಿದ್ದೀನಿ ಅಂತ. 348 ರೂಪಾಯಿ ದುಡ್ದಿದ್ದೀನಿ. 3 ಅವರ್ ಕೆಲಸ ಮಾಡಿದ್ದೀನಿ. ಒಟ್ಟು 9 ಆರ್ಡ್ರ್ ಡೆಲಿವರಿ ಮಾಡಿದ್ದೀನಿ ಅಷ್ಟೇ.